ಎಲ್ಲರಿಗೂ ನಮಸ್ಕಾರ. ಬಾಳಿನ ನಾವಿಕ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇಂದಿನ ನನ್ನ ವಿಡಿಯೋದಲ್ಲಿ ಶನಿ ಗ್ರಹದ ಬಗ್ಗೆ ನಾನು ವಿಚಾರನ ತಿಳಿಸ್ತಾ ಇದ್ದೆ. ಹಾಗಾಗಿ ಈ ನನ್ನ ಮುಂದಿನ ವಿಚಾರ ಶನಿಯ ಮುಂದಿನ ಭಾಗವನ್ನು ಒಂದು ತಿಳಿಸ್ತಾ ಹೋಗ್ತೀನಿ. ತಮಗೆಲ್ಲ ಗೊತ್ತಿದೆ, ಶನಿ ಸೀರಿಯಲ್ ಬಂತು. ಹಾಗಾಗಿ ಕಾಗಾಸುರನ ವಿಚಾರನು ತಮ್ಗೆ ಹೇಗೆ ಅವರ ಮಿತ್ರ ಆದರು ಹಾಗೂ ಆಂಜನೇಯ ಸ್ವಾಮಿ ಹೇಗೆ ಮಿತ್ರ ಹಾಗೂ ಬಂಧು ಎಂದು ತಮಗೆಲ್ಲ ಗೊತ್ತಿಲ್ಲ. ಹಾಗಾಗಿ ನನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೂ ಈ ಈ ಒಂದು ವಿಚಾರ ಏನಪ್ಪ ಅಂದರೆ, ಆ ಒಂದು ಶನಿ ಗ್ರಹದ ಒಂದು ವಿಚಾರ ಹೇಳಕ್ಕಾರೆ ಎಷ್ಟೋ ಜನಕ್ಕೆ ತಿಳಿದಿರತಕ್ಕಂಥ ವಿಚಾರ ಏನಂದರೆ, ಶನಿ ಮದುವೆ ಆಗಿದ್ದಾರಾ ಅಥವಾ ಬ್ರಹ್ಮಚಾರಿನ, ಮತ್ತು ಆಂಜನೇಯ ಸ್ವಾಮಿ ಬ್ರಹ್ಮಚಾರಿನ ಅಥವಾ ಅವರು ಮದುವೆ ಆಗಿದ್ದಾರಾ, ಅಂದರೆ ವಿವಾಹ ಆಗಿದ್ದಾರಾ ಅನ್ನತಕ್ಕಂಥ ವಿಚಾರ. ಶನಿ ಅಂತ ಹೋಗಿದ ತಕ್ಷಣ ನಿಮಗೆ ತಿಳಿದ ಹಾಗೆ ಅವರು ಪ್ರತಿನಿತ್ಯ ಒಂದು ಸನ್ಯಾಸತದ ಯೋಗದಲ್ಲಿದ್ದವರು ಅಂತವರು ಅಂತ, ಅಂದರೆ ಸದಾಕಾಲ ಈಶ್ವರನ್ನ ಹಾಗೂ ವಿಷ್ಣುವಿನ ಪ್ರಾರ್ಥನೆಯಲ್ಲಿ ಸದಾಕಾಲ ಇರುವಂತಕ್ಕಂಥವ್ರು. ಅಂದರೆ ಅವ್ರಿಗೆ ಅಂಶ ಏನಪ್ಪ ಅಂದರೆ ಒಂದು ವಿಷ್ಣುವಿನ ಅಂಶದಲ್ಲಿ ಇರೋತಕ್ಕಂಥ ವ್ಯಕ್ತಿ. ಆದರೆ ಶನಿ ಈಶ್ವರನ್ನ ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಅಂದರೆ ಸದಾಕಾಲ ಈಶ್ವರನನ್ನ ಸದಾಕಾಲ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಹಾಗಾಗಿ ನಾವೇನಾದರೂ ಶನೇಶ್ವರನ ಪ್ರತಿನಿತ್ಯದಲ್ಲಿ ಧ್ಯಾನ ಮಾಡಿದರೆ ನಮ್ಮ ಆಯುಷ್ ಭಾಗ ವೃದ್ಧಿ ಆಗತ್ತೆ ಅನ್ನತಕ್ಕಂಥ ಮಾಹಿತಿ ಇದೆ. ಆಯಿತು, ಈ ಒಂದು ವೃದ್ಧಿ ಶನೇಶ್ವರಿಂದ ಆಯಿತು. ಅವ್ರಿಗೆ ಹೇಗೆ ಒಂದು ಕ್ರೋಧ ಯಾವ ಸಮಯದಲ್ಲೇ ಹುಟ್ಟಿತು? ಏಕೆಂದರೆ ತಮಗೆಲ್ಲ ತಿಳಿದ ಹಾಗೆ ಅವರು ಬಾಲ್ಯದಿಂದನೂ ಒಂದು ಬರೇ ಜಪ ತಪಗಳಲ್ಲಿ ಮಾತ್ರ ಇರ್ತಾರೆ. ಅದೇ ಒಬ್ಬ ಚಿಕ್ಕ ಮಕ್ಕಳಿಗೆ ನಮ್ಮ ಸಾಮಾನ್ಯ ಮಕ್ಕಳಿಗೆ ಏನೇ ಆಗಿರ್ಬೋದು, ನಮ್ಮಂಥ ಎಲ್ಲ ವ್ಯಕ್ತಿಗಳಿಗೂ ಒಂದು ಕ್ರೋಧ ಯಾವಾಗ ಬರುತ್ತಪ್ಪ? ಒಂದು ಶಾಪದಿಂದ, ಅಂದರೆ ನಾವೇ ಊಟ ಮಾಡಿದಾಗ, ಯಾವ ಊಟ ನಿಮಗೆಲ್ಲ ಗೊತ್ತಿರ್ಬೋದು, ಈ ಒಂದು ಮಸಾಲೆ ಪದಾರ್ಥ, ಒಂದು ನಾನ್ ವೆಜ್ ಆಗಿರ್ಬೋದು, ಈ ರೀತಿಯಲ್ಲಿ ಅಂದರೆ ನಮ್ಮ ಊಟದ ಪದ್ಧತಿ ಮೇಲೆ ನಮಗೆ ಕ್ರೋಧ, ಕಾಮ, ಮೋದ, ಮದ, ಮಾತ್ಸರ್ಯ ಅಂತ ನಮಗೆಲ್ಲ ಬರುತ್ತೆ. ಬಟ್ ಅವ್ರಿಗೆ ಹೇಗೆ ಬಂತು, ಹೇಗೆ ಹುಟ್ಟಿತ್ತು ಅನ್ನೋದು ಕಾರಣ. ತಮಗೆ ತಿಳಿದ ಹಾಗೆ ಮುಂಚೆ ಹೇಳಿದೆ, ಯಾವ ಅವ್ರಿಗೆ ಮದುವೆ ಆಗಿತ್ತ ಅಥವಾ ಬ್ರಹ್ಮಚಾರಿನ ಅಂತ. ಅವ್ರಿಗೆ 12ನೇ ವಯಸ್ಸು ಆದಾಗ, ಅಂದರೆ 12ನೇ ಸಮಯ ಆದಾಗ ಪ್ರತಿನಿತ್ಯದಲ್ಲಿ ಜಪತಪಗಳಲ್ಲಿ ಪ್ರತಿನಿತ್ಯ ಇರ್ತಾರೆ. ಅವಾಗ ಸೂರ್ಯದೇವರಿಗೆ ಭಯ ಉಂಟಾಗುತ್ತೆ. ಏನು, ನನ್ನ ಮಗ ಯಾವಾಗಲೂ ಪ್ರತಿನಿತ್ಯದಲ್ಲಿ ಒಂದು ಜಪತಪದಲ್ಲೇ ಇರ್ತಾರೆ, ಅವ್ರು ಯಾವಾಗಲೂ ಅದೇ ಕಾಲದಲ್ಲಿದ್ದಾಗ ಅವ್ರು ಏನಾದರೂ ಮದುವೆ ಆಗಲಿಲ್ಲ ಅಂದರೆ ನನ್ನ ವಂಶ ವೃದ್ಧಿ ಆಗಲ್ಲ. ಆ ಒಂದು ಕಾರಣ ಏನು ಮಾಡಿದ್ರಪ್ಪ ಅಂದರೆ, ಒಂದು ಹೆಣ್ಣು ಮಗುವಿಗೆ, ಅಂದರೆ ಒಂದು ಹೆಣ್ಣು ಮಗಳನ್ನ ಹುಡುಕ್ತರು. ಹೇಗೆ ನಾವೆಲ್ಲರೂ ನಮ್ಮ ತಂದೆ ತಾಯಿಗಳು ಹೇಗೆ ನಮಗೆ ಒಂದು ಹೆಣ್ಣನ್ನು ಹುಡುಕ್ತಾರೋ ಹಾಗೆ ಆ ರೀತಿಯಲ್ಲಿ ಹೆಣ್ಣನ್ನು ಹುಡುಕಿದ್ರು. ಆ ಹೆಣ್ಣು ಯಾರಪ್ಪ ಅಂದರೆ ಜ್ಯೇಷ್ಠಾದೇವಿಯನ್ನು ಹುಡುಕ್ತಾರೆ. ಆ ಜ್ಯೇಷ್ಠಾದೇವಿಯ ಜೊತೆಯಲ್ಲಿ ಆ ಜ್ಯೇಷ್ಠಾದೇವಿಗೆ ಎಷ್ಟು ವಯಸ್ಸಾಗಿತ್ತಪ್ಪ ಅಂದರೆ 10 ವರ್ಷ. ಈ ಶನಿದೇವರಿಗೆ ಎಷ್ಟಾಗಿತ್ತಪ್ಪ ಅಂದರೆ 12ನೇ ವಯಸ್ಸು. ಆ ಸಮಯದಲ್ಲಿ ಅಂದರೆ ಬಾಲ ವಿವಾಹವನ್ನು ಮಾಡ್ತಾರೆ. ಆಯಿತು, ಆ ಮದುವೆ ಆಯಿತು. ಅವ್ರು ಮಾತ್ರ ಪ್ರತಿನಿತ್ಯ ಅವ್ರಿಗೇನಪ್ಪ ಅಂದರೆ ಆ ಈಶ್ವರನನ್ನ ಜಪ ಮಾಡೋದೇ ಅವ್ರ ಕೆಲಸ ಆಗಿತ್ತು. ಈ ಸಮಯ ಹಾಗೆ ಕಳೀತಾ ಹೋಯ್ತು. ಶನಿದೇವರಿಗೆ 14ನೇ ವಯಸ್ಸು ಬಂತು. ಆ ಜ್ಯೇಷ್ಠಾದೇವಿಗೆ, ಅಂದರೆ ಅವರ ಪತ್ನಿಗೆ 12ನೇ ವಯಸ್ಸು ಬಂತು. ಈಗ 12ನೇ ವಯಸ್ಸು ಆದ ನಂತರನೇ ಅವರು ಋತುಮತಿ ಹಾಕ್ತಾರೆ. ಆ ಋತುಮತಿ ಆದ ನಂತರದ ಮೇಲೂ ಈ ಶನಿದೇವರಿಗೆ ಪ್ರತಿನಿತ್ಯದಲ್ಲಿ ಅವರು ಯಾವುದೇ ಕಾರಣಕ್ಕೂ ಜಪ ತಪಗಳನ್ನ ಮಾತ್ರ ನಿಲ್ಲಿಸಲ್ಲ, ಹಾಗೇ ಇರ್ತಾರೆ. ಅಂದರೆ ಆ ಏನು ಋತುಮತಿ ಆದಂಥ ಜ್ಯೇಷ್ಠಾದೇವಿಗೆ ಕಾಮದ ಆಸೆ ಶುರುವಾಗುತ್ತೆ. ಆ ಕಾಮದ ಆಸೆನ ತೀರ್ಸಲ್ವಲ್ಲ ನನ್ನ ಗಂಡ ಆದವನು ಅನ್ನೋ ಕಾರಣಕ್ಕೆ ಜ್ಯೇಷ್ಠಾದೇವಿಯಿಂದ ಶನೇಶ್ವರನ್ಗೆ ಶಾಪಗಡುತ್ತೆ. ಏನಪ್ಪ, ನೀನು ಯಾವ ರಾಶಿಗೆ ನೀನು ಪ್ರವೇಶ ಆಗ್ತೀಯೋ ಅಂದಿನಿಂದ ಆ ರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ನೀನು ಏನು ಕ್ರೋಧ, ಮದ, ಮಾತ್ಸರ್ಯ ಎಲ್ಲ ತಪ್ಪು, ಏನೇ ಕಷ್ಟ ನಷ್ಟಗಳೆಲ್ಲ ನೀನು ಕ್ರೋಧದಿಂದ ನೀನು ಹಾಕಬೇಕು ಅನ್ನೋತಕ್ಕಂಥ ಕಾರಣ ಕೊಡ್ತಾರೆ. ಆಯಿತು. ಹಾಗೇನೆ
ಅಂದಿನಿಂದ ಒಂದು ಶನೇಶ್ವರನಿಗೆ ಕ್ರೋಧ ಅನ್ನತಕ್ಕಂಥ ಒಂದು ಏನೇ ಒಂದು ಸಿಟ್ಟು ಕೋಪ ಅನ್ನೋದು ಶುರುವಾಗಿದಂಥದ್ದು. ತದನಂತರ ಏನ್ ಮಾಡ್ದಂದ್ರೆ ಶನಿದೇವರು ಕೂಡ ಜ್ಯೇಷ್ಠಾದೇವಿಗೆ ಅವರು ಒಂದು ಶಾಪ ಕೊಡ್ತಾರೆ. ಏನಪ್ಪಾ ಅಂದ್ರೆ, ನಾನು ಯಾವ ರಾಶಿಗೆ ಪ್ರವೇಶ ಆಗ್ತೀನೋ ಅಂದಿನಿಂದ ನೀನು ಅವರ ರಾಶಿಗೆ ನೀನು ಪ್ರವೇಶ ಆಗಿ ಅವರು ಈ ಮನೆಯಲ್ಲಿ ಇರತಕ್ಕಂಥ ಒಂದು ಏನು ಮನೆಯಲ್ಲಿ ದವಸ ಧಾನ್ಯಗಳು, ಒಂದು ಹಣದ ಒಂದು ಏನೇ ಸ್ಥಾನ ಆಗಿರ್ಬೋದು, ಒಂದು ವ್ಯಾಪಾರದ ದೃಷ್ಟಿ ಆಗಿರ್ಬೋದು, ಏನೇ ಆದ್ರೂ ಕೂಡ ನಷ್ಟವನ್ನು ಮಾಡಬೇಕು ಅನ್ನತಕ್ಕಂಥ ವಿಚಾರನ ಅವರು ಶಾಪವಾಗಿ ಒಂದು ಜ್ಯೇಷ್ಠಾದೇವಿಗೆ ಕೊಡ್ತಾರೆ. ಆ ಒಂದು ಕಾರಣನೇ ಯಾವುದೇ ಒಬ್ಬ ವ್ಯಕ್ತಿಗೆ ಯಾವ ಒಂದು ಶನಿದೇವರು ಯಾವ ರಾಶಿಗೆ ಪ್ರವೇಶ ಆಗ್ತಾರೋ ಅಂದಿನಿಂದ ಜ್ಯೇಷ್ಠಾದೇವಿಯು ಅವರ ಮನೆಯಿಂದನೇ ಇರ್ತಾರೆ. ಅಂದ್ರೆ ಅವರ ಜೊತೆಯಲ್ಲಿ ಬಂದು ನಮಗೆ ಸಾಕಷ್ಟು ಅಂದ್ರೆ ತೊಂದರೆಗಳು ಅಂದ್ರೆ ನಷ್ಟಗಳು ಹಾಗಾಗಿ ಕೊಡೋರು ಯಾರಪ್ಪ ಅಂದ್ರೆ ಶನಿದೇವರಲ್ಲ, ತನ್ನ ಹೆಂಡತಿಯಾದ ಜ್ಯೇಷ್ಠಾದೇವಿ ಕೊಡ್ತಾರೆ. ಆಯ್ತು, ಒಂದು ಮುಂದೆ ಒಂದು ವಿಚಾರ ಹೇಳಬೇಕು ಅಂದ್ರೆ, ಜ್ಯೇಷ್ಠಾದೇವಿ ಏನೋ ನಮ್ಮ ಒಂದು ಏನೋ ನಷ್ಟ ಅಂತ ಮಾಡಿದ್ರು, ಅವರಿಂದ ಹೇಗೆ ನಾವು ಫಲ ಪಡಿಬಹುದು ಅನ್ನತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ, ತಮ್ಗೆಲ್ಲ ಗೊತ್ತಿದೆ, ಜ್ಯೇಷ್ಠ ಮಾಸ ಅಂದ್ರೆ ವೈಶಾಖ ಕಳೆದು ಜ್ಯೇಷ್ಠ ಮಾಸ ಅನ್ನತಕ್ಕಂಥದ್ದು ಬರುತ್ತೆ. ಆ ಜ್ಯೇಷ್ಠ ಮಾಸದಲ್ಲಿ ಜ್ಯೇಷ್ಠಾದೇವಿಯ ರಥ ನಾವು ಶುರು ಮಾಡ್ಬೇಕಾಗತ್ತೆ. ಹಾಗಾಗಿ ಶ್ರಾವಣ ಮಾಸದ 2ನೇ ವಾರದಲ್ಲಿ ಒಂದು ಲಕ್ಷ್ಮಿ ಹಬ್ಬ ಅನ್ನೋದು ಬರುತ್ತೆ. ಹೇಗೆ ಅಂದ್ರೆ, ಈ ಒಂದು 6 ವಾರಗಳ ಕಾಲ ಅಂದ್ರೆ ಎಷ್ಟು ವಾರ ಮಾಡಬೇಕು ಒಂದು ಜ್ಯೇಷ್ಠಾದೇವಿಯ ವ್ರತ ಅಂದ್ರೆ 7-8 ವಾರಗಳು ನಾವು ಮಾಡ್ತೀವಿ. ಹಾಗಾಗಿ ಏನು ಶ್ರಾವಣ ಮಾಸ ಸೇರಿ ನಮಗೆ ಜ್ಯೇಷ್ಠ ಮಾಸ ಹಾಗೂ ಈ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ 9 ವಾರಗಳು ಕೂಡ ಮಾಡ್ತಾರೆ, ಕೆಲವೊಬ್ರು 16 ವಾರ ಮಾಡ್ತಾರೆ. ಹೀಗೆ ಅವರು ಸಾಕಷ್ಟು ಅವ್ರಿಗೆ ಒಂದು ಕಷ್ಟ ಎಷ್ಟು ಇರುತ್ತೋ ಆ ಕಷ್ಟನ ದೂರ ಮಾಡ್ಕೊಳ್ಳೋಷ್ಟು ವಾರಗಳ ಕಾಲನು ಅಂದ್ರೆ 8, 9, 11, 21, 15 ಅಂದ್ರೆ ಸಾಕಷ್ಟು ಅವ್ರಿಗೆ ಒಂದು ಕಷ್ಟ ಎಷ್ಟು ದೂರಗಳು ಪರಿಹಾರ ಆಗ್ಬೇಕೋ ಅಷ್ಟು ವಾರಗಳು ಕೂಡ ಅವರು ಮಾಡ್ತಾ ಹೋಗ್ತಾರೆ. ಆ ಒಂದು ಮಾಡಿದ ಅದ್ರಲ್ಲಿ ಒಂದು ಲಕ್ಷ್ಮಿಯ ಒಂದು ಕಟಾಕ್ಷ ಆ ಮನೆಗೆ ಬೀರಿ ಒಂದು ಬರತಕ್ಕಂಥ ಕಷ್ಟದಿಂದ ಅವರು ಮುಕ್ತಿ ಆಗ್ತಾರೆ. ಆಯ್ತು, ಈ ಒಂದು ಶನಿದೇವರ ಒಂದು ಏನು ಕಷ್ಟದಿಂದನೂ ಕೂಡ ದೂರ ಆಗ್ತಾರೆ, ಒಂದು ಏನು ತೊಂದರೆಯಿಂದನೂ ದೂರ ಆಗ್ತಾರೆ. ನಂತರದ ಮೇಲೆ ತಮ್ಗೆಲ್ಲ ಹೇಳಿದೆ, ಆಂಜನೇಯ ದೇವರು ಕೂಡ ಒಂದು ಬಂಧು ಅಂತ ಹೇಳಿದ್ದೀನಿ. ಹೇಗೆ ಬಂಧು ಆದ್ರು? ಒಂದು ಸೂರ್ಯ ದೇವರ ಹತ್ರ ಒಂದು ವಿದ್ಯೆಯನ್ನು ಕಲೀಲಿಕ್ಕೋಸ್ಕರ, ಅಂದ್ರೆ ತಮ್ಗೆಲ್ಲ ಗೊತ್ತಿರೋ ಹಾಗೆ ಅಂದ್ರೆ ವೇದಗಳು, ಒಂದು ವೇದ ಛಂದಸ್ಸು ಈ ತರ ಒಂದು ಸಾಕಷ್ಟು ವಿಚಾರಗಳಿದೆ. ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಒಂದು ವಿದ್ಯೆ ಕಲೀಲಿಕ್ಕೋಸ್ಕರ ಅಂದ್ರೆ ನಾವೆಲ್ಲರೂ ಗೊತ್ತಿದೆ, ತಮ್ಗೆಲ್ಲ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಆಗಿನ ಕಾಲದಲ್ಲಿ ನಾವು ಗುರುಗಳ ಹತ್ರ ಏನಾದ್ರು ಹೋಗಿದ್ದಲ್ಲಿ ನಮ್ಗೇನಾದ್ರು ವಿದ್ಯೆ ಹೇಳ್ಕೊಡ್ಬೇಕಪ್ಪ ಗುರುಗಳು ಅಂದ್ರೆ ಅವ್ರು ಹೇಳಿದಂತ ಕೆಲಸ ನಾವು ಮಾಡ್ಬೇಕಾಯ್ತು. ಹಾಗೆ ಸೂರ್ಯದೇವರು ಕೂಡ ಒಂದು ಹೇಗೆ ಒಂದು ಉದಯ ಹಾಕ್ತಾರೋ ಆ ಸಮಯದಲ್ಲಿ ಆಂಜನೇಯ ಸ್ವಾಮಿನೂ ಕೂಡ ಹಿಂದೆ ಹೋಗ್ತಾ ಇದ್ರು. ಆ ಸಮಯ ಕಾಲದಲ್ಲಿ ಆ ವಿದ್ಯೆಗಳು ಅಂದ್ರೆ ಜ್ಯೋತಿಷ್ಯ ವಿದ್ಯೆ ಆಗಿರ್ಬೋದು, ಹಸ್ತರೇಖೆ ಆಗಿರ್ಬೋದು, ಈ ರೀತಿ ಒಂದೊಂದೇ ವಿದ್ಯೆಗಳನ್ನ ಹೇಳ್ಕೊಡ್ತಾ ಬರ್ತಾರೆ. ಹಾಗೆ ಸೂರ್ಯ ದೇವ್ರಿಗೆ ಏನಪ್ಪಾ ಅಂದ್ರೆ ಪ್ರತಿನಿತ್ಯದಲ್ಲಿ ಅವ್ರಿಗೊಂದು ಒಂದು ಮನಸ್ಸಲ್ಲಿ ಒಂದು ಕೊರತೆ ಅನ್ನೋದು ಇರುತ್ತೆ. ಏನಪ್ಪಾ, ತನ್ನ ಮಗಳಾದ ಸುಲೋಚನಾ ದೇವಿ ಅಂತ ಒಬ್ರು ಇರ್ತಾರೆ. ಆ ವ್ಯಕ್ತಿಗೆ ಏನು ಅಂದ್ರೆ ಆ ಹೆಣ್ಣು ಮಗಳಿಗೆ ಒಂದು ಅಂಧಕಾರ ಅಂದ್ರೆ ಕಣ್ ಕಾಣಿಸ್ತಿರೋ ಅಂತ ಆ ಹೆಣ್ಮಗಳು, ಆ ಹೆಣ್ಮಗಳನ್ನ ಯಾರು ಮದ್ವೆ ಮಾಡ್ಕೊಂತಾರಪ್ಪ ಅನ್ನೋ ಒಂದು ಕಾರಣಾಂತರವಾಗಿ ಅವರು ಪ್ರತಿನಿತ್ಯದಲ್ಲಿ ಬೇಸರದಲ್ಲಿ ಇರ್ತಾರೆ. ಹಾಗಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಆಂಜನೇಯ ಸ್ವಾಮಿಗೆ ಕೇಳ್ತಾರೆ, ನಾನು ಇನ್ನ ಮುಂದಿನ ನನ್ನ ವಿದ್ಯೆ ನಾನೇನಾದ್ರು ನಿನ್ಗೆ ಹೇಳ್ಕೊಡ್ಬೇಕಾಗಿದ್ದರೆ ನೋಡಪ್ಪ, ನನ್ನ ಮಗಳನ್ನ ನಿನ್ ಮದ್ವೆ ಆಗು, ಹಾಗಾಗಿ ನಿನಗೆ ಮುಂದಿನ ನನ್ನ ವಿದ್ಯೆನ ಹೇಳ್ಕೊಡ್ತೀನಿ ಅಂತ. ಅವಾಗ ಆಂಜನೇಯ ಸ್ವಾಮಿ ಯೋಚನೆ ಮಾಡ್ತಾರೆ, ಯಾಕಂದ್ರೆ ಏನೇ ಮಾಡಿದ್ರು ನಮ್ಗೆ ಆ ವಿದ್ಯೆ ನಾನು ಕಲಿಬೇಕು ಅನ್ನೋ ಹಠ ಆಂಜನೇಯ ಸ್ವಾಮಿಗಿರತ್ತೆ. ಹಾಗಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಸುಲೋಚನಾ ದೇವಿ ಅಂದ್ರೆ ಅವರು ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಆಂಜನೇಯ ದೇವರಿನ ಹಿಂಭಾಗದಲ್ಲಿ ಒಂದು ರಶ್ಮಿನ ಆಕಾರದಲ್ಲಿ ಇರುತ್ತೆ. ಹಾಗಾಗಿ ಅವರು ಇಂದಿಗೂ ಆಂಜನೇಯ ಸ್ವಾಮಿ ಬ್ರಹ್ಮಚಾರಿನೇ, ಆದ್ರೆ ಅವರು ಎಂದಿಗೂ
ಈ ಒಂದು ಕಾರಣ ಅಂದ್ರೆ ಆ ರಶ್ಮಿ ಭಾಗವಾಗಿ ಮಾತ್ರ ಅವ್ರು ದೃಷ್ಟಿ ಕೊಡ್ತಾರೆ ಹೊರತು ಅವರ ಒಂದು ಜೊತೆಯಲ್ಲಿ ಸದಾಕಾಲ ಇರಲ್ಲ. ಆಯ್ತು, ಏನು ಒಂದು ಮದುವೆ ಆದ ನಂತರ ಮೇಲೆ ವಿದ್ಯೆ ಕಲಿತಾರೆ. ತಮ್ಗೆಲ್ಲರಿಗೂ ಗೊತ್ತಿರ್ಬೋದು, ರಾಮಾಯಣದ ವಿಚಾರವನ್ನು ಹೇಳ್ಬೇಕು ಅಂದಾಗ ಒಂದು ಲಂಕೆಗೆ ಒಂದು ಸೇತುವೆ ಕಟ್ಟಕ್ಕಾರೆ ಮುಂಚಿತವಾಗಿ ರಾವಣನ ಹತ್ರ ಹೋಗಿ ಕೇಳ್ಕೊಂಬರ್ತಾರೆ. ಏನಂತ, ಒಂದು ರಾವಣಗೆ ರಾಮ ಬಂದು ಕಂಕಣ ಕಟ್ಟಬೇಕು, ಹಾಗಾಗಿ ಅಂದ್ರೆ ಮಹಾನ್ ನೀನೆ ಈ ಒಂದು ಜಾಗಕ್ಕೆ ನೀನೇ ಒಬ್ಬ ಒಂದು ಮಹಾನ್ ಬ್ರಾಹ್ಮಣ, ಆ ಬ್ರಾಹ್ಮಣನ ಒಂದು ಏನ್ ಕಂಕಣ ಕಟ್ಟಬೇಕು ಅಂದ್ರೆ ಆ ಒಂದು ಯುದ್ಧ ಆಡೋಕ್ಕಿಂತ ಮುಂಚಿತವಾಗಿ ಕಂಕಣ ಕಟ್ಟಬೇಕಾಗಿರತ್ತೆ. ಆ ಸಮಯ ನೀನೇ ಕಟ್ಟಬೇಕು ಅನ್ನೋ ಒಂದು ಕಾರಣಾಂತರವಾಗಿ ಆ ಸೇತುವೆ ಅಂದ್ರೆ ಕಟ್ಟೋಕೆ ಒಂದು ಕಂಕಣ ಕಟ್ಟಕ್ಕಾಗಿ ಮುಂಚಿತವಾಗಿ ಆಂಜನೇಯ ಸ್ವಾಮಿ ಲಂಕೆಗೆ ಹಾರ್ತಾರೆ. ಆ ಹಾರೋ ಸಮಯದಲ್ಲಿ ಸಾಕಷ್ಟು ಸಮಯ ಇರುತ್ತೆ. ಆ ಸಮಯ ಇದ್ದಾಗ ಆಂಜನೇಯ ಒಂದು ಮೈಯಿಂದ ಬೆವರು ಬರುತ್ತೆ. ಆ ಬೆವರು ಅದೇನ್ ಮಾಡತ್ತೆ ಅಂದ್ರೆ ನೀರ್ಗೆ ಹೋಗಿ ಬೀಳತ್ತೆ. ಆ ಒಂದು ಬೆವರನ್ನ ಒಂದು ಮೀನ್ ನುಂಗುತ್ತೆ. ಆ ಮೀನೇ ಅವರ ಧರ್ಮಪತ್ನಿ ತರ ಒಂದು ಕಾರಣಾಂತರ ಆಗತ್ತೆ. ಆ ಒಂದು ಮೀನಿನಿಂದ ಒಂದು ಮಗು ಹುಟ್ಟುತ್ತೆ. ಅದು ಹೇಗಪ್ಪ ಇರುತ್ತೆ ಅಂದ್ರೆ ಮೇಲ್ಭಾಗದಲ್ಲಿ ಒಂದು ಆಂಜನೇಯ ಸ್ವಾಮಿ ಹಾಗೆ ಕಾಣುತ್ತೆ, ಕೆಳಭಾಗದಲ್ಲಿ ಒಂದು ಮೀನಿನ ಆಕಾರದಲ್ಲಿ ಇರುತ್ತೆ. ಹಾಗಾಗಿ ತದನಂತರ ಇದು ಅವರ ಒಂದು ವಿಚಾರ ಮುಂದಿನ ಆಂಜನೇಯ ಸ್ವಾಮಿಗೆ ಅವರೊಂದು ಸಹಾಯ ಅಂತ ಕಾರಣವಾಗಿ ಅವ್ರ ಮಗ ಕಾಣಿಸ್ಕೊಂತಾರೆ. ಹೀಗೆ ಏನೇ ಆದ್ರೂ ಒಂದು ವಶೀಕರಣಕ್ಕೆ ಬಿದ್ರೆ ಅಂದ್ರೆ ಏನು ಗಂಡ ಹೆಂಡತಿಯಲ್ಲಿ ಕಿರಿಕಿರಿ ಆಗ್ತಾ ಇರತ್ತೆ. ಹಾಗಾಗಿ ಆಂಜನೇಯ ಸ್ವಾಮಿಗೆ ಇಷ್ಟವಾದದ್ದು ಏನಪ್ಪಾ ಅಂದ್ರೆ ಕೇಸರಿ. ಹೀಗೆ ಯಾವ ಕಾರಣಕ್ಕೆ ರಾಮ ಯಾವಾಗ್ಲೂ ಒಂದು ಸೀತಾದೇವಿಯ ಜೊತೆಯಲ್ಲಿದ್ದಾಗ ಹೇಗೆ ಒಂದು ಸೀತಾದೇವಿ ಒಂದು ಚಿಕ್ಕದಾದ ಕೇಸರಿಯನ್ನು ಇಟ್ಕೊಂಡಿರ್ತಾರೆ, ಅದು ರಾಮನಿಗೆ ಇಷ್ಟ. ಆ ಒಂದು ಕಾರಣ ಏನಪ್ಪ ಅಂದ್ರೆ ಆಂಜನೇಯ ಸ್ವಾಮಿ ಯಾವಾಗ್ಲೂ ನೀವು ಕೇಸರಿನ ಹಣೆಯಲ್ಲಿ ಇಟ್ಕೊಂಡಿರ್ತೀರಾ ಅಮ್ಮ, ನೀವು ಯಾವ ಕಾರಣಕ್ಕೆ ಆ ಕೇಸರಿ ಇಟ್ಕೊಂಡಿರ್ತೀರಾ ಅಂತ ಆಂಜನೇಯ ಸ್ವಾಮಿ ಕೇಳ್ತಾರೆ. ಯಾರಿಗೆ? ಸೀತಾದೇವಿಗೆ. ಆ ಕಾರಣ ಕೇಳಿದ ತಕ್ಷಣ ತಿಳ್ಕೊಂತಾರೆ ಆಂಜನೇಯ ಸ್ವಾಮಿ. ಆ ಒಂದು ಕೇಳಿದ ತಕ್ಷಣ ರಾಮ ನನ್ನ ಹತ್ರ ಸದಾ ಕಾಲ ನನ್ನ ಹತ್ರ ಇರ್ಬೇಕು ಅಂದ್ರೆ ಕೇಸರಿ ಬಣ್ಣ ನನ್ನ ಹತ್ರ ಇದ್ರೆ ರಾಮ ನನ್ನ ಹತ್ರ ಯಾವಾಗ್ಲೂ ಸದಾಕಾಲ ಇರ್ತಾರೆ ಅನ್ನೋ ಒಂದು ಕಾರಣಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಆ ಕೇಸರಿ ಬಣ್ಣನೆಲ್ಲ ತನ್ನ ಮೈಗೆಲ್ಲ ಹಚ್ಕೊಂತಾರೆ. ಆ ಒಂದು ಕಾರಣಕ್ಕೆ ಅಂದ್ರೆ ಆ ರಾಮನು ಪ್ರೀತಿಯಾಗಿ ಒಂದು ಆಂಜನೇಯನಿಗೆ ಒಂದು ದೃಷ್ಟಿ ಕೊಟ್ಟಿದ್ದು. ಹಾಗಾಗಿ ಶನೇಶ್ವರನ ಕಷ್ಟ ಇದ್ದಾಗೂ ಆಗಲಿ, ಒಂದು ಗಂಡ ಹೆಂಡತಿ ಜಗಳದಲ್ಲೇ ಆಗಲಿ, ಒಂದು ಕೇಸರಿ ಬಣ್ಣ ಸಾಕಷ್ಟು ವಿಚಾರ ಬರುತ್ತೆ. ಹಾಗಾಗಿ ಯಾರಿಗೇ ಕಷ್ಟ ಇದ್ದರೂ ಆಂಜನೇಯ ದೇವಸ್ಥಾನದಲ್ಲಿ ಇರತಕ್ಕಂಥ ಕೇಸರಿ ಹಣೆಗೆ ಹಚ್ಚಿದ್ರೆ ಆದ್ರೆ ಅವ್ರಿಗೆ ಸಾಕಷ್ಟು ಗಂಡ ಹೆಂಡತಿಯಲ್ಲಿ ಜಗಳ ಆಗುವಂತ ಒಂದು ಫಲ ಕಮ್ಮಿ ಆಗುತ್ತೆ. ಆ ಒಂದು ದೃಷ್ಟಿಯಿಂದ ಆಂಜನೇಯ ದೇವಸ್ಥಾನದಲ್ಲಿ ಕೇಸರಿಯನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಈ ನನ್ನ ಮುಂದಿನ ವಿಚಾರ ನಾನು ಮುಂದಿನ ವಿಡಿಯೋಲ್ಲಿ ಸಾಕಷ್ಟು ವಿಚಾರಗಳನ್ನ ನನ್ನ ವಿಡಿಯೋಲ್ಲಿ ತಿಳಿಸ್ತಾ ಹೋಗ್ತೀನಿ. ಹಾಗಾಗಿ ಈ ವಿಡಿಯೋ ಏನಾದರೂ ತಮ್ಗೇನಾದ್ರು ಇಷ್ಟ ಆದರೆ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ